ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರ್ನ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ಆಲ್ರೆಡಿ ಒಂದು 12:30 1 o'clock ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಬ್ಯಾಗ್ ಪ್ಯಾಕಿಂಗ್ ನಡೀತಾ ಇದೆ ಟ್ರಿಪ್ಪಿಗೆ. ಸೊ ತೋರಿಸ್ತೀನಿ ಬನ್ನಿ. ಅದಕ್ಕೆ ಕಬೋರ್ಡೆಲ್ಲ ಓಪನ್ ಆಗಿದೆ. ಇವತ್ತು ಬಂದು ಭೀಮ್ನ ಅಮಾವಾಸ್ಯೆ. ನಾವು ಇನ್ನೂ ಹೋಗೋದು ಸ್ಯಾಟರ್ಡೇ ಹೋಗೋದು. ಬಟ್ ಇವತ್ತೇ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನಾಳೆ ದೇವಸ್ಥಾನಕ್ಕೆ ಹೋಗಬೇಕು. ನನಗಲ್ಲಿ ಮತ್ತೆ ಯಾರನ್ನ ಕರ್ಕೊಂಬಂದೆಲ್ಲ ಮತ್ತೆ ಪ್ಯಾಕ್ ಮಾಡೋಕ್ಕಾಗಲ್ಲ. ಈಗ ಯಾರನ್ನ ಮಲಗಿದ್ದಾಳೆ ಸ್ಕೂಲಿಂದ ಬಂದು. ಸೊ ನಾಳೆನೂ ಆಗಲ್ಲ. ನಾಡ್ದು ಸ್ವಲ್ಪ ದೇವ್ರ ಪ್ರಸಾದ ಎಲ್ಲ ಮಾಡಬೇಕು. ನಾಳೆ ಒಂದು ದೇವ್ರ ಪೂಜೆದ ಕಾಯಿ ಬರುತ್ತೆ, ಅದ್ರ ಪ್ರಸಾದ ಎಲ್ಲ ಮಾಡಬೇಕು. ಮತ್ತು ಸ್ಯಾಟರ್ಡೇನೇ ಹೋಗೋದು ನಾವು. ಸ್ಯಾಟರ್ಡೇ 1 o'clock ಹಂಗೆ. ಸ್ಯಾಟರ್ಡೇ ಬಂದು ಆನಂದ್ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಇಂಡಿಪೆಂಡೆನ್ಸ್ ಡೇದು. ಅದಕ್ಕೋಸ್ಕರ ಇವತ್ತೇ ಮಾಡಿಟ್ರೆ ನನಗೆ ಈಸಿ ಆಗುತ್ತೆ. ಮತ್ತು ನಾಳೆ ನಾಡ್ದೆಲ್ಲ ಏನೋ ಮಿಸ್ಸಿಂಗ್ ಆಗಿರೋದನ್ನ ತೊಗೋಬೋದು. ಅದಕ್ಕೆ ಇವತ್ತೇ ಪ್ಯಾಕ್ ಮಾಡಿ ಇಡೋಣ ಅಂತ ಮಾಡ್ತಾಯಿದ್ದೀನಿ ಗಾಯ್ಸ್. ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಆಯಿತು. ಹೂವಕ್ಕೆ ತೊಗ್ಬಿಟ್ಟೈತೆ. ಪೂಜೆ ಎಲ್ಲ ಮುಗಿದಿದೆ ಗಾಯ್ಸ್. ಪಾದ ಪೂಜೆನೂ ಮಾಡಿದ್ದೀನಿ, ಆದರೆ ಬ್ಲಾಗ್ ಮಾಡಿಲ್ಲ ಅದರದ್ದು. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗೈಸ್. ಮಿಸ್ಸಿ ಆಗಿರೋ ಕಬೋರ್ಡ್ನೆಲ್ಲ ನೋಡೋಕೆ ಹೋಗ್ಬೇಡಿ. ಇದೊಂದು ಲಾಸ್ಟ್ ಟೈಮು ಹೋಗಿದ್ದಾಗ, ಅಂದರೆ ಲಾಸ್ಟ್ ಟೈಮ್ ಟ್ರಿಪ್ಗೆ ಹೋದಾಗ ತೊಗೊಂಡಿದ್ದು. ಇಲ್ಲಿಗೆ ಹೋಗಿದ್ವಿ, ಚಿಕ್ಕಮಂಗ್ಳೂರು ಸಕಲೇಶ್ಪುರಕ್ಕೆ ಹೋದಾಗ. ಅವಾಗ ಇಲ್ಲಿಂದನೇ ಬೆಂಗಳೂರಿಂದನೇ ತೊಗೊಂಡೋಗಿದ್ದು. ಸೊ ಅದೇ ಗ್ಲಾಸ್ನ ಈಗ ಗೋವಾಗೂ ತೊಗೊಂಡೋಗೋಣ. ಸೊ ಗ್ಲಾಸ್, ಒಂದು ಗ್ಲಾಸ್ ಆಯಿತು ಗೈಸ್. ಡ್ರೆಸ್ಸಸ್ ಎಲ್ಲ ತೋರಿಸ್ಬಿಡಲೇ ಇಲ್ಲ, ಅಲ್ಲೇ ನೋಡ್ತೀರಾ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸೋಣ. ಅದು ನನಗೆ ಹೆಂಗೆ ಕಾಣಿಸುತ್ತೆ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಒಂದು ಡ್ರೆಸ್ ಗೈಸ್, 1 piece ಡ್ರೆಸ್. ಇದೊಂದು ಜೊತೆ ತೊಗೊಂಡಿದ್ದೀನಿ. ಇದು ಇಲ್ಲ, ಸಿಂಗಲ್ ಪೀಸೇ ತೊಗೊಂಡಿದ್ದೀನಿ. ನಾವು ಹೋಗ್ತಾ ಇರೋದು ಯಾವಾಗ, ಸ್ಯಾಟರ್ಡೆ ಹೋದರೆ ಸಂಡೇ ಮಾರ್ನಿಂಗ್ ಹೋಗ್ತೀವಿ. ಸಂಡೇ ಒಂದಿನ, ಮಂಡೇ ಒಂದಿನ, ಮತ್ತು ಟ್ಯೂಸ್ಡೇ ಇದ್ದು ನೈಟ್ ಟ್ರೈನ್ ಹತ್ತೋದು. ವೆಡ್ನೆಸ್ಡೇ ಬರ್ತೀವಿ. ಸೊ ಅದಕ್ಕೆ 3 ಜೊತೆ ಚೆನ್ನಾಗಿರೋದು, ಇನ್ನು ಮಿಕ್ಕಿದೆಲ್ಲ ಮನೇಲಿ ಅಡ್ಜಸ್ಟ್ ಮಾಡೋದು. ಸೊ ಇದು ಕೂಡ ಒಂದು 1 piece ಡ್ರೆಸ್. ಇದೊಂದು ತೊಗೊಂಡಿದ್ದೀನಿ, ಅಂದರೆ ಪ್ಯಾಂಟ್ ಆ್ಯಂಡ್ ಟೀ ಶರ್ಟ್ ಥರ ಗೈಸ್. ಇದೊಂದು ಶೂಸು, ಇದು ನಂದು ಹಂಗೆ ಇರ್ತೀನಿ, ಇನ್ನೂ ಹೊಸ ಶೂಸ್ ಗೈಸ್. ಅದಕ್ಕೆ ಹಂಗೆ ಮನೆ ಒಳಗಡೆ ಇರೋದು ನೋಡ್ಬಿಟ್ಟು ಏನು ಹಳೆ ಶೂಸ್ ಹಾಕ್ಕೊಬಿಡಿ, ಹೊಸ ಶೂಸು. ಅದನ್ನು ಹಂಗೆ ಪ್ಯಾಕ್ ಮಾಡಿಬಿಟ್ಟು ಬ್ಯಾಗ್ ಒಳಗೆ ಇಟ್ಕೊಳ್ಳೋಣ. ಅದ್ರ ಜೊತೆಗೆ ಸಾಕ್ಸ್ ನೋಡೋಣ, ಇದು ಕಂಫರ್ಟಬಲ್ ಆಗಿರಲಿ ಅಂತ ತೊಗೊಂಡಿದ್ದೀನಿ. ನೆಸೆಸಿಟಿ ಇದ್ದರೆ ಹಾಕೋತೀನಿ. ಸ್ಮಾಲ್ ಥಿಂಗ್ಸ್. ಇದು ಕೊಕೊನಟ್ ಆಯಿಲ್, ಟಾನಿಕ್, ಡೈಲಿ ಯೂಸ್ಗೆ ಶಾಂಪು, ಸ್ನಾನಕ್ಕೆ ಸೋಪ್ ಆ್ಯಂಡ್ ಕೋಲ್ಗೇಟ್ ಆ್ಯಂಡ್ ಫೇಸ್ ವಾಶ್ ಎಲ್ಲ ಪುಟ್ಟಾಣಿತು. ಇದೆಲ್ಲ ಪಾಪ ನನ್ನ ಹಸ್ಬೆಂಡು ಲಿಸ್ಟ್ ಕಳಿಸಿದೆ ತಂದುಕೊಟ್ಟು, ನಾನು ಕಳಿಸ್ತಾ ಇದ್ದೆ ಟ್ರಿಪ್ಗೆ. ಬೇಯಿಸಿದೊಂದು ಜ್ಯುವೆಲರೀಸ್ ತೊಗೊಂಡಿದ್ದೀನಿ, ಅಂದರೆ ಇಯರಿಂಗ್ಸ್ ಅದೆಲ್ಲ. ಮೇಕಪ್ ಇಸ್ ಡನ್. ಅಷ್ಟೇ, ಶೂಸು ಎಲ್ಲ ಇಟ್ಕೊಂಡಿದ್ದೀನಿ. ಟವಲ್ ಇಟ್ಕೊಂಡಿಲ್ಲ ಮೇನು. ಫುಲ್ ಪ್ಯಾಕ್ ಆಗಿದೆ ಗೈಸ್. ಇನ್ನೂ 2 ಜೊತೆ ಎಕ್ಸ್ಟ್ರಾ ಪೇರ್ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಂತ. ಬಟ್ ಹೆವಿ ಆಗಿಬಿಟ್ಟಿದೆ, ಹೆಂಗೆ ಎತ್ಕೊಂಡು ಹೋಗ್ತೀನಿ. ಸಂಜೆ ಸ್ನ್ಯಾಕ್ಸು ಕಡಲೆಪುರಿ, ಕ್ಯಾರೆಟ್ ಆ್ಯಂಡ್ ಏನಂತಾರೆ ಅದು ಆಲ್ರೆಡಿ ಎಲ್ಲ ಖಾರ ರೆಡಿ ಇರೋದು. ಅದಕ್ಕೆ ಕ್ಯಾರೆಟ್ ತಾನೇ ಹಾಕೊಂಡಿದ್ದೀನಿ. ಬೇಬಿ ತಿಂತಿದೆ. ಹೋಗಿರ ಆ್ಯಕ್ಷನ್ಗಳು ನೋಡೋಕೆ ಹೊಸ ಎಲ್ಲ ಎಕ್ಸ್ಪ್ರೆಷನ್ಗಳು, ಆ್ಯಕ್ಷನ್ಸ್ಗಳೆಲ್ಲ ರಾಣಿ ಸುಬ್ಬಿ ನೋಡಿ ಗೈಸ್, ಎತ್ಕೊತಾ ಇರೋದು ಚೂರು ಚೂರು ಅಂತೆ. ಅವಳದ್ದು ಇದರಲ್ಲಿ ಬಟ್ಲಲ್ಲಿ ಕಮ್ಮಿ ಆಯ್ತಲ್ಲ, ಹೆಂಗೆ ಹಾಕತ್ತವಳು ನೋಡಿ ಬಂದು. ಇದು ನನಗೂ ಅಪ್ಪಂಗೆ, ಅದು ನಿನಗೆ ಸಾಕಷ್ಟೇ. ಓಕೆ, ಜಾಸ್ತಿ ಹಾಕೊಂಬಿಟ್ಟ ಬಗ್ದುಬಿಟ್ಟು. ತಿನ್ನು ಆಯಿತು. ಇವಾಗ ನನ್ನ ಹಸ್ಬೆಂಡ್ ಕೈಲಿ ಸ್ವಲ್ಪ ವೆಜ್ ತಿಂತಾ ಇರೋದ್ರಿಂದ ಒಂದು 14-15 ಡೇಸಿಂದ ಈ ಹೊರಗಡೆ ಐಟಮ್ಸ್ ಜಾಸ್ತಿ ನನಗೆ ಕ್ರೇವಿಂಗ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಸೊ ಗೋಬಿ ಕೊಡಿಸಿ ಅಂತ ಕೇಳಿದ್ದೀನಿ. ಗೋಬಿ ತಿನ್ಕೊಂಬರೋಣ ಬನ್ನಿ ಗೈಸ್. ನಿನ್ನ ಜುಟ್ಟು ತೋರಿಸಿ ಮನೇಲಿ ಚೆನ್ನಾಗೈತಲ್ಲ. ಯಾರು ಹಾಕಿದ್ದು ಜುಟ್ಟು? ಮಮ್ಮಿನಾ? ಹೇಳು, ಹಂಗೆ ತೋರಿಸ್ತಾರ ಮಮ್ಮಿ ಅಂತ ಹೇಳು. ಯಾರು ಹಾಕಿದ್ದು? ಮುಂದೆ ಕಣ್ಣು ಬಿಡೋ, ಸರಿಯಾಗಿ ಬಿಡು, ನಾಲ್ಕಲ್ಲ ಬಿಡು, ಹೆಂಗಿರು ಅವೆಲ್ಲ ಆ್ಯಕ್ಷನ್ಸ್ಗಳು. ಆ್ಯಕ್ಟಿಂಗು. ಬಂದಿದ್ದೀವಿ ತಿನ್ನೋಕ್ಕೆ. ಕಿಶಿನಿ ಏನು ಬೇಕು ನಿನಗೆ? ಮಸಾಲೆ ಪುಡಿ. ಮಸಾಲೆ ಪುಡಿ ಬೇಕಂತ. ಏನು ಬೇಕು ಮಗ? ಮಸಾಲೆ ಪುಡಿ ಬೇಕಾ? ಬರುತ್ತೆ. ವೆಯ್ಟ್ ಕೂತ್ಕೋ, ನಾನು ತೊಗೊಂಡು ಕೂತ್ಕೋ.
ಕೇಳಿಸುತ್ತೆ. ಅಂಗಡಿಯವ್ರು ಇದು ನನಗಂತೆ ಮುಕ್ಕಿರೋದು, ಅದು ಅವ್ರ ಅಪ್ಪಗೂ ಅವಳು. ಯಾರಿಗದು ಯಾರಿಗದು ಮಸಾಲ ಪುರಿ ಯಾರಿಗೆ? ಪ್ಲೇಟೇ ಚೇಂಜ್ ಆಗೋಯ್ತು 3 ಜನಕ್ಕೆ. ಯಾರ ಮನೆಗೆ ಹೋಗ್ಬಾರ್ದಂತ ಗೈಸ್ ಹೇಳ್ತವಳೆ. ಜೋರಾಗಿ ಹೇಳ್ಬೇಕು. ಹೋಯ್ತ್ಯಾ? ನಾನು ಎಲ್ಲಿಗೆ ಹೋಗ್ಲಿ? ಬಸ್ಸಲ್ಲಿ ಹೋಗು. ಬಸ್ಸಲ್ಲಿ ಹೋಗ್ಲಾ? ಎಲ್ಲಿಗೆ ಹೋಗ್ಲಿ ಬಸ್ಸಲ್ಲಿ? ಆಯ್ತು ಬಿಡು, ಹೋಯ್ತೀನಿ. ಬಾಯ್ ಬಾಯ್. ಸಿ ಯು. ಬೇಗ ಬನ್ನಿ ಮನೆಗೆ. ನೀವು ಬೇಗ ಬನ್ನಿ. ಸೇಫಲ್ಲಿ ಕಾರು. ಬಾ 10 ಗಂಟೆಗೆ ಬಾ. ಓಕೆ, ಥ್ಯಾಂಕ್ ಯು. 11 ಗಂಟೆ ಆಯಿತು, ಥ್ಯಾಂಕ್ ಯು ಸೋ ಮಚ್. ಬಟ್ಟೆ ತಗೊಂಡಿಲ್ವಂತೆ, ಒಂದಿನ ಮಾಂಸ ತಿನ್ನೋದು ಬಿಟ್ಟರೆ ಬಟ್ಟೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮಾಂಸ ಇಲ್ಲ ಅಂದ್ರೆ ಇರೋದೇ ಇಲ್ವಂತೆ ಮಾಂಸ ಇಲ್ಲ ಅಂದರೆ. ಚೆನ್ನಾಗಿಲ್ವಾ? ಇವರೇನೋ ಹೇಳ್ತಾನೆ ಕಮೆಂಟು, ಸರಿ ಕಾಣ್ತಾರ. ಇದು ಬ್ಲ್ಯಾಕ್ ಕಲರ್ ಡ್ರೆಸ್ಗೆ ಚೆನ್ನಾಗಿ ಕಾಣುತ್ತೆ. ಗೋವಾ ವೈಪಿಗೆ ಮ್ಯಾಚ್ ಆಗಲಿ ಅಂತ ಗೆಜ್ಜೆ ಕಾಲ್ಗೆಜ್ಜೆ ಜಲ ಬಿಚ್ಚಬಾರ್ದು. 2 ಹಾಕ್ಕೊಂಡು ಸ್ವಲ್ಪ ವಾಕ್ ಮಾಡಿ ಕಂಫರ್ಟಬಲ್ ಇದ್ದರೆ ಹೆಂಗೆ ಸುಮ್ಮನೆ. ಚೆನ್ನಾಯ್ತಾ? ಹೈಟಾಗಿ ಚೆನ್ನಾಯ್ತಲ್ಲ. ಹುಷಾರು, ಗಂಟಾಕೈತೆ ಜೋರಾಗಿ ಹೋಗ್ಬಿಟ್ಟಿಯಾ? ಚೆನ್ನಾಯ್ತಾ? ಹಾಂ, ಓಕೆನಾ? ಅವ್ರದ್ದೆಲ್ಲ ವಿಡಿಯೋ ಮಾಡ್ತಾರೆ. ಅವ್ರದಲ್ಲಿ ಏನಕ್ಕೆ ಮಾಡಿದ್ದು ನಾನು? ಹಿಂಗೆ ಹೋಗಿ ಬನ್ನಿ ಅಮ್ಮ, ನಿಮ್ಗೆ ಕಂಫರ್ಟಬಲ್ ಇದೆಯಾ ವಾಕಿಂಗ್ ನೋಡಿ. ಒಂದ್ಸಲ ವಾಕ್ ಮಾಡ್ಕೊಂಡು ಹೋಗು. ಅದು ದಾರಾದಲ್ಲಿ ಒಂದು ರೌಂಡ್ ಬರ್ತೈತೆ ಅಮ್ಮ, ವಾಕ್ ಮಾಡ್ಕೊಂಡು. ಇನ್ನು ಈ ಕಡೆ ಬರಲೇ ಇಲ್ವಲ್ಲ ನಾವು. ಕೆಲಸ ಮಾಡಿ ಬ್ಯಾಗ್ ಆಯಿತು ಗೈಸ್. ಇವಾಗ ನಮ್ಮಮ್ಮನ ಬ್ಯಾಗ್ ಪ್ಯಾಕಿಂಗು. ಐರನ್ ಆಗಿರೋ ಡ್ರೆಸ್, ಹೊಸ ಡ್ರೆಸ್. ಇದು ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಈ ಕಾಂಬಿನೇಷನ್ ಚೆನ್ನಾಗಿದೆ. ಏನು ಮೀ ಪ್ಯಾಕಿಂಗು ಒಳಕ್ಕೆ ರೆಡಿ ನಾಡ್ದು ಗೈಸ್. ಇವತ್ತು ಗುರುವಾರ 6 ನಂಗೆ ರಜಾ ಕೊಟ್ಬಿಟ್ಟವ್ರೆ. ಏನೋ ಬಂದಂತ ಹೇಳ್ಬಿಟ್ಟು ನಾನು ಸ್ಕೂಲ್ ಹತ್ರ ಕರ್ಕೊಂಡೋಗಿದ್ದೀನಿ. ಅಲ್ಲೋಗಿ ಮೆಸೇಜ್ ಮಾಡ್ತಿದ್ದೀನಿ ಗೇಟ್ ಬೀಗ ಹಾಕ್ಬಿಟ್ಟೋದಲ್ಲ ಅಂತ. ಅಯ್ಯೋ, ಇವತ್ತು ಒಳ್ಳೆ ಕತೆ. ಬಂದು ಅನ್ನುವಾಗ ಅವ್ರು ಮೆಸೇಜ್ ಹಾಕಿರಲಿಲ್ಲ, ಏನೂ ಮೆಸೇಜ್ ಹಾಕಿರಲಿಲ್ಲ ಗ್ರೂಪಲ್ಲಿ. ನಾನು ಇನ್ನೇನು ಹೊರಡುವಾಗ ಹಾಕಿದ್ರೇನೋ, ನನ್ನ ಮೊಬೈಲ್ ನೋಡಿಲ್ಲ. ಅಲ್ಲಿ ಬಂದು ಗೇಟ್ ನೋಡ್ತಾ ಇದ್ದೀನಿ. ಪ್ಯಾಕ್ ಮಾಡುವ. 1 2 3 4 ಪೇರ್ ಡ್ರೆಸ್ ಎಲ್ಲ ಕ್ಲೀನ್ ಮಾಡಿ ಒಡ್ಸಿಕ್ತಾರೆ. ಚಿಕ್ಕದು ಹೊಸ್ಬಿಟ್ಟು ತೋರಿಸು. ಅಮ್ಮ ಬ್ಲಾಗ್ ಮಾಡ್ತೈತೆ. ನಮ್ಮ ಬೇಬಿ ಕೆಲಸ ಮಾಡಿಕೊಡ್ತೈತೆ ಹೊರತೆಗೆ. ಹಿಂದೆ ಎತ್ಕೊಂಡಿದ್ದೆ ಪುಟಾಣಿದು. ಆ್ಯಕ್ಚುಲಿ ಅವಳು ಬರ್ಡೇಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದು. ಚಿನ್ನಮ್ಮ ಫಸ್ಟ್ ಇಯರ್ ಬರ್ಡೇ ರಿಟರ್ನ್ ಗಿಫ್ಟ್ಸ್ ಅದೇ ಎಲ್ಲರಿಗೂ ಕೊಟ್ಟಿದ್ದು. ವರ್ಷಮ್ಮ ಟಚ್ ಮಾಡೋದೆಲ್ಲ ಒರೆಸ್ಬೇಕು. ಸಾಕು ಸಾಕು ಬಿಡಿ, ಸಾಕು ಬಿಡಿ. ಥ್ಯಾಂಕ್ ಯು ಅಣ್ಣ. ಟೀ ಕುಡಿತಾ ಇದೀವಿ ಗೈಸ್, ಟೀ ಕುಡಿತಾ ಇದೀವಿ. ಪ್ಯಾಕು ಸಾಯಂಕಾಲಕ್ಕ? ಪ್ಯಾಕ್ ನಾಳೆ ಇವತ್ತು ಸಂಜೆ, ನಾಳೆ ಸಂಜೆ ಆಫ್. ನಂದು ನಮ್ಮ ಮಮ್ಮಿದು ಮುಗೀತು. ನಾನು ಬಂಗಾರಿನ ಬಿಟ್ಟು ಟ್ರಿಪ್ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಏನಂತ ಇತ್ತು ಗೊತ್ತಾ? ಏನು ನಾನು ಇದು ಅದೇ ಕುಕ್ಕಿಂಗ್ದೆಲ್ಲ ಹೇಳ್ತಿದ್ವಲ್ಲ, ಅದಕ್ಕೆ ನಾನು ನಾಳೆ ಸಂಜೆ ಬರ್ತೀನಿ ಏನೋ ಅಂದರೆ, ನಾಳೆ ತಾನೇ ಶನಿವಾರ ಅಂತ ಐತೆ ಕಿರಣ್, ಆಗಲೇ ಗೋವಾ ಮೂಡಲಿದ್ಯಾ, ನಾಳೆ
ಶನಿವಾರ ಅನಿಸ್ತಿದ್ಯಾ ನಿನಗೆ? ಇವತ್ತು ಗುರುವಾರ, ನಾಳೆ ಶುಕ್ರವಾರ, ನಾಡಿದ್ದು ಶನಿವಾರ. ನಮ್ಮಮ್ಮ ಫುಲ್ಲು ಗುಂಗಲ್ಲೇ ಅವರೇ, ಗೋವಾ ಗುಂಗಲ್ಲೇನೆ. ಅಲ್ಲ ಬಂಗಾರ, ನಿಮ್ಮ ಅಜ್ಜಿ ಇನ್ನು ಗೋವಾ ಗುಂಗಲ್ಲೇ ಅವರೇ ಫುಲ್ಲು. ಹಂಗೆಲ್ಲ ಮಾಡಬಾರ್ದು. ಕಿರಣ್ ಟೀಸ್ ಮಾಡ್ತಿದ್ರು, ಆಗಲೇ ಗೋವಾಗೆ ಹೋಗ್ಬಿಟ್ಟಿದ್ದೆ. ಅಮ್ಮ ಇವತ್ತು ಶುಕ್ರವಾರ ಅನ್ಕೊಂಡ್ಬಿಟ್ಟಿದ್ರು. ನನ್ನ ಮಮ್ಮಿ ಎಷ್ಟು ಪ್ರಿಪೇರ್ ಆಗ್ಬಿಟ್ಟೈತೆ ಅಂದರೆ ಗೋವಾಗೆ ಸ್ಲಿಪ್ಪರ್ ಬೇಕಾಗ್ಬಿಡಿ ನನಗೆ. ಟ್ರೈನಲ್ಲಿ ಹಾಕೊಳಕ್ ಒಂದ್ಸತೆನಾ, ಇಲ್ಲಿಂದ ಹಾಕೊಂಡು ಹಾಕೊಂಡ್ಸತೆನ, ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ ಅಮ್ಮ ಹೇಳಿದ್ ಕೇಳಿ. ನನಗೂ ಶಾಕ್ ಆಯ್ತು, ಇದೇನಿದು ಈ ಟ್ರೈನಲ್ಲಿ ಹೋಗಕ್ಕೆ ಒಂದು ಜೊತೆ ಬ್ಯಾಗಿಗೆ ಇನ್ನೊಂದು ಜೊತೆ ಎಕ್ಸ್ಟ್ರಾ ಎಲ್ಗೋಯ್ತಾ ಇದೀವಿ ಅಂತ ನನಗೆ ಕನ್ಫ್ಯೂಷನ್ ಆಗೋಯ್ತು. ಕಿರಣ್ ಕತೆ ಸಾಕು ಬಿಡಮ್ಮ, ಓಡಿಸಿದ್ದು ಚೆನ್ನಾಗಿ ಓಡಿಸಿದ್ಯಾ. ಥ್ಯಾಂಕ್ ಯು ಅಣ್ಣ, ಸೂಪರ್ ನೀನು. ನೆಕ್ಸ್ಟ್ ನಿಮ್ಗೆ ಫುಲ್ ಹೆಲ್ಪ್ ಮನೇಲಿ ಅಡುಗೆನೇ ಮಾಡಿಸಲ್ಲ ಅನ್ಸುತ್ತೆ. ಅಯ್ಯೋ ದೇವರೇ, ನೋಡಬೇಕು ಪುಣ್ಯ ಆ ಥರ ಆದರೆ. ಅಲ್ಲ ಮುಂದೆ ಆ ಥರ ಆದರೆ ಪೂರ್ಣ. ಅಡುಗೆ ಮಾಡ್ಕೊಡ್ತೀಯ ಅಲ್ವಾ ಬಂಗಾರ ನೀನು ಅಮ್ಮಂಗೆ? ಅಡುಗೆ ಮಾಡ್ಕೊಡ್ತೀವಿ ಮಗನ ನನಗೆ. ಎಟ್ಕಲ್ವ ಅಂತ. ಎಟ್ಕಲ್ವಾ? ಏನು ಎಟ್ಕಲ್ಲ? ಸ್ಟವ್ ಎಟ್ಕಲ್ಲ ಅಂತ. ಎಟ್ಕಲ್ವ ಸ್ಟವು? ಹೌದಾ, ನೀನು ದೊಡ್ಡೋಳಾದ್ಮೇಲೆ ಮಾಡ್ಕೊಡ್ತೀಯಾ? ಉದ್ದಕ್ಕೆ ಬೆಳೆದ್ಮೇಲೆ ಮಾಡ್ತೀಯಾ? ಸ್ಟವ್ ಆದ್ಮೇಲೆ ಮಾಡ್ತೀಯಾ? ಹೌದಾ? ಆಯ್ತು. ಇನ್ನೊಂದೈತೆ. ಇದು ಕೊಡ್ಸಿ ಅಕ್ಕ, ಇಲ್ಲಿ ಲೈಟಿಂಗ್. ಏನು? ಓಹ್, ಸಬ್ಸ್ಕ್ರೈಬ್ಸ್ ಕರೆಕ್ಟ್ ಕಾಪು ಕೊಟ್ಬಿಟ್ಟು ನೀವು ಯೂಟ್ಯೂಬ್ಗೆ ಹೇಳ್ಬೋದು ಸಬ್ಸ್ಕ್ರೈಬ್ ಅಂತ. ಅದು ತಗೊಳ್ಳಿ ಅಕ್ಕ ಯೂಟ್ಯೂಬ್ದು. ಅದ ಫೈನಲ್ಲು. ಶೇಡ್ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಆಂಟಿ ಟಾರ್ನಿಶ್ ಅದೊಂದು ಟೈಮ್ ಹಾಕೊಳ್ಳಿ, ಅದೊಂದು ಟೈಮ್. ಇದು ಚೆನ್ನಾಗೇ ಇದೆ, ನೀವೇ ಚೂಸ್ ಮಾಡಿ. ಎರಡು ನನಗೂ ಎರಡು ಚೆನ್ನಾಗಿದೆ ಅನಿಸ್ತೈತೆ. ಎರಡು ಚೆನ್ನಾಗಿ ಕಾಣ್ತಿದೆ. ಕಡಿಮೆ ಮಾಡೋದು ನಾನು ಯಾವಾಗ ಹಾಕೋದು? ಒಂದೇಳು ಕನ್ಫ್ಯೂಷನ್ ಆಯ್ತೈತೆ, ಅದಕ್ಕೆ ಹಾರ್ಟ್ ತಗೊಳ್ಳಿ. ಹಾಟ್ ತೊಗೊಳೋಣ. ಇದೆಷ್ಟು ಸರ್ ಇದು ಚೈನು? ಎಷ್ಟಂತ? ಗೈಸ್, ಕಾರ್ನ್ ಮೇಳ ನಡೀತಿದೆ ವಿದ್ಯಾನಿಕೇತನ್ ಸ್ಕೂಲ್ ಆಪೋಸಿಟಲ್ಲಿ ಕಾರ್ನ್ ಮೇಳ ಅಂತ. ಸೊ ಎಲ್ಲ ಸ್ಟಾಲ್ಗಳನ್ನೆಲ್ಲ ಹಾಕಿದ್ದಾರೆ. ಆಗಸ್ಟ್ 16ವರೆಗೂ ಇರುತ್ತೆ. ಯಾರಾದರೂ ಅಟೆಂಡ್ ಮಾಡೋಂಗಿದ್ರೆ ಅಟೆಂಡ್ ಮಾಡಿ, ಚೆನ್ನಾಗಿದೆ. ಕಾರ್ನ್ ಮೇಳಕ್ಕೆ ಬಂದು ಪನ್ನೀರ್ ಮೊಮೋಸ್ ಟ್ರೈ ಮಾಡ್ತಿದ್ದೀವಿ. ಇಲ್ಲಿ ಕಾರ್ನ ವಿದ್ಯಾನಿಕೇತನ್ ಅಪೋಸಿಟಲ್ಲಿ ಸ್ಟಾಲ್ ಹಾಕಿದ್ದಾರೆ. ಕಾರ್ನ್ ಮೇಳ
ಫಿನಿಶ್ ಆಯ್ತಾ? ಹೆಂಗಿತ್ತು ಮಗನೆ? ಸೂಪರ್. ಹೆಂಗಿತ್ತು? ಸೂಪರಾ? ಇರೋ ಅತ್ತೆ ಬರಲಿ, ಅತ್ತೆ ಜೊತೆ ಬಾ. ಡಿಫ್ರೆಂಟ್ ಆಗಿದೆ ಸ್ವಲ್ಪ. 3ನೇ ಐಟಮಿಗೆ ಬಂದಿದ್ದೀನಿ. ಅಲ್ಲಿ ಸ್ಯಾಂಡ್ವಿಚ್ ಎಲ್ಲ ಹಾಕಿದ್ದಾರೆ, ಏನೂ ಇರಲಿಲ್ಲ ಅಪ್ಪ. ಮೇ ಬಿ ಬರೀ ಪಿಜ್ಜಾ ಇತ್ತು ಅಷ್ಟೇ.